ದ ಡೆವಿಲ್ ಅಂದ್ರೆ ಜಸ್ಟ್ ಒಂದು ಸಿನಿಮಾ ಅಲ್ಲ, ಡಿ ಬಾಸ್ ಅವರು ಫುಲ್ ರೇಜ್ ಅಲ್ಲಿ ವಾಪಸ್ ಬಂದಿದ್ದಾರೆ. ಅದು ಒಂದು ಪೊಲಿಟಿಕಲ್ ಆಕ್ಷನ್ ರೈಡ್ ಮೂಲಕ. ದರ್ಶನ್ ಎಂಟ್ರಿ ಸೀನ್ ಇಂದ ಥಿಯೇಟರ್ ಎಕ್ಸ್ಪ್ಲೋರ್ ಆಗುತ್ತೆ. ಅದ್ರ ಜೊತೆಗೆ BGM ಪ್ರತಿ ಫ್ರೇಮ್ಗೂ ಸಕ್ಕದಾಗಿ ಕೊಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ ಅಂತೂ ಹೀರೋ ಎಲಿವೇಶನ್, ಫೈಟ್ಸ್, ಡೈಲಾಗ್ಸ್ ಸಕ್ಕದಾಗಿ ಮೂಡ್ ಬಂದಿದೆ. ದುಡ್ಡಂತೂ ವಸೂಲಾಗುತ್ತೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಆಡಿಯನ್ಸ್ಗೂ ಕೂಡ ಸ್ವಲ್ಪ ಇಂಪ್ರೆಸ್ ಮಾಡುತ್ತೆ. ಸಿನಿಮಾಟೋಗ್ರಫಿ ಕೂಡ ಸಕ್ಕದಾಗಿ ವರ್ಕ್ ಆಗಿದೆ. ರಿಚ್ ಲೈಟಿಂಗು, ಗ್ರ್ಯಾಂಡ್ ಫ್ರೇಮು, ಬಿಗ್ ಸ್ಕೇಲ್ ಶಾಟ್ಸ್ ಸಖತ್ ಸ್ಟೈಲಿಶ್ ಆಗಿ ಬಂದಿದೆ. ಸಾಂಗ್ಸ್ ಕೂಡ ಆನ್ ಸ್ಕ್ರೀನ್ ಪ್ರೆಸೆಂಟೇಷನ್ ಮತ್ತೆ ಎನರ್ಜಿ ಜೊತೆ ಫ್ಯಾನ್ಸ್ ಗೆ ತುಂಬಾ ಇಷ್ಟ ಆಗುತ್ತೆ. ಸೆಕೆಂಡ್ ಹಾಫ್ ಅಲ್ಲಿ ಸ್ಟೋರಿ ಪೊಲಿಟಿಕಲ್ ಗೇಮ್, ರಿವೆಂಜ್, ಫ್ಯಾಮಿಲಿ ಎಮೋಷನ್ಸ್ ಮಿಕ್ಸ್ ಆಗುತ್ತೆ. ಕೆಲವು ಸೀನ್ ಸ್ಲೋ ಅನ್ಸುತ್ತೆ. ಅದ್ರ ಜೊತೆಗೆ ಇನ್ನೊಂದೇನಪ್ಪ ಅಂದ್ರೆ ಇವರು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತೀವಿ ಅಂತ ಹೇಳಿದ್ರು, ಆದ್ರೆ ಪೂರಾ ಪ್ರೆಡಿಕ್ಟೇಬಲ್ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ನೀವು ಗೆಸ್ ಮಾಡ್ತಾರೆ ಏನಾಗ್ತಾ ಇದೆ ಅಂತ ಹೇಳ್ಬಿಟ್ಟು. ಎಸ್ಪೆಷಲಿ ಎಡಿಟಿಂಗ್ ಟೈಟ್ ಆಗಿದ್ದರೆ ತುಂಬಾ ಚೆನ್ನಾಗಿರ್ತಿದೆ ಅಂತ ನನ್ನ ಅಭಿಪ್ರಾಯ. ಆದ್ರೆ ಇಂಟರ್ವಲ್ ಬ್ಲಾಕ್ ಸಕ್ಕದಾಗಿ ಮೂಡ್ ಬಂದಿದೆ. ಅದೇ ರೀತಿ ಎಂಡಿಂಗ್ ಕನ್ಫ್ರಂಟೇಷನ್ ಕೂಡ ಸಕ್ಕದಾಗಿ ವರ್ಕ್ ಆಗಿದೆ. ದರ್ಶನ್ ಅವರ ಪ್ರೀವಿಯಸ್ ಮೂವಿಗೆ ಹೋಲಿಸಿದ್ರೆ ಈ ಮೂವಿನಲ್ಲಿ ಆಕ್ಷನ್ ಸೀನ್ಸ್ ಕಮ್ಮಿ ಇದೆ. ಆದ್ರೆ ದರ್ಶನ್ ಅವ್ರ ಪರ್ಫಾರ್ಮೆನ್ಸ್ ಮಾತ್ರ ಸಕ್ಕದಾಗಿ ಮೂಡ್ ಬಂದಿದೆ. ಆಡಿಯನ್ಸ್ ಗೆ ಸಖತ್ ಇಂಪ್ರೆಸ್ ಮಾಡುತ್ತೆ. ಜೊತೆಗೆ ದರ್ಶನ್ ಅವ್ರು ಮತ್ತೆ ಪ್ರೂವ್ ಮಾಡಿದ್ದಾರೆ ನಾನ್ ಯಾರು, ನನ್ನ ಕೇಪಬಿಲಿಟಿ ಏನು ಅಂತ ಆಕ್ಟಿಂಗ್ ವೈಸ್ ಅಲ್ಲಿ. ಅದ್ರ ಜೊತೆಗೆ ರಚನಾ ರಾಯ್ ಹಾಗೂ ಮಹೇಶ್ ಅವರು ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಆಡಿಯನ್ಸ್ ಗೆ ಇಂಪ್ರೆಸ್ ಮಾಡ್ತಾರೆ ಅಂತ ಹೇಳ್ಬೋದು. ದ ಡೆವಿಲ್ ಮೂವಿನ ಖಂಡಿತವಾಗ್ಲೂ ಥಿಯೇಟರ್ ಹೋಗಿ ನೋಡಬಹುದು. ಯಾಕೆಂದ್ರೆ ದರ್ಶನ್ ಅವ್ರನ್ನ ಸ್ಕ್ರೀನ್ ಅಲ್ಲಿ ನೋಡೋದೇ ಒಂದು ಖುಷಿ ಅಂತ ಹೇಳ್ಬೋದು. ದರ್ಶನ್ ಫ್ಯಾನ್ಸ್ ಕಂತೂ ಮೂವಿ ಸಖತ್ತಾಗಿ ಇಷ್ಟ ಆಗುತ್ತೆ. ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಅಂತ ಅನ್ಸುತ್ತೆ. ನ್ಯೂಟ್ರಲ್ ಫ್ಯಾನ್ಸ್ ಗೆ ಸ್ವಲ್ಪ ಮೂವಿ ಬೋರ್ ಅನ್ಸುತ್ತೆ, ಜೊತೆಗೆ ಕಂಟಿನ್ಯೂಟಿ ಇಲ್ಲ ಅಂತ ಅನ್ಸುತ್ತೆ. ಆದ್ರೆ ಅದಕ್ಕೆಲ್ಲ ಕಾರಣ ಏನು ಅಂದ್ರೆ ಟೈಮ್ ಕಮ್ಮಿ ಇತ್ತು ಅಂತ ಅನ್ಸುತ್ತೆ. ಅದರಿಂದ ಆತರ ಮಾಡಿರಂತ ಹೇಳ್ಬೋದು. ಬಟ್ ಸಿಕ್ಕಿದ ಟೈಮ್ ನ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ತೋರಿಸಬಹುದು ಅಷ್ಟು ಚೆನ್ನಾಗಿ ತೋರಿಸಿ ಅಂತ ಹೇಳ್ಬೋದು. ಆನ್ ದಿ ಹೋಲ್ ಮೂವಿನ ಒಂದ್ಸತಿ ನೋಡ್ಬೋದು. ನೀವೇನಾರು ಮೂವಿನ ನೋಡಿದ್ರೆ ನಿಮ್ಗೆ ಏನ್ ಅನ್ಸ್ತು ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಅಕಸ್ಮಾತ್ ಏನಾದ್ರು ನೀವು ಮೂವಿ ನೋಡಿಲ್ಲ ಅಂದ್ರೆ ಆದ್ರೆ ಈ ಮೂವಿನ ಥಿಯೇಟರ್ಗೆ ಹೋಗಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.